ದರ್ಶನ್ಗೆ ನಿದ್ದೆ ಮಾಡೋದಂದ್ರೆ ಇಷ್ಟ, ಯಾರಿಗಿಷ್ಟ ಅಲ್ಲ, ನನಗೂ ತುಂಬಾ ಇಷ್ಟ. ಆದ್ರೆ ದರ್ಶನ್ ಸ್ಪೆಷಾಲಿಟಿ ಏನು ಅಂದ್ರೆ ಇಂಥದೇ ಜಾಗ ಬೇಕು ಅಂತ ಇಲ್ಲ. ಅಕಸ್ಮಾತ್ ಔಟ್ಡೋರ್ ಶೂಟಿಂಗ್ ಇದ್ರೆ ದರ್ಶನ್ ಅಲ್ಲಿ ಅಂತ ಹುಡುಕ್ತಾ ಇದ್ರೆ ಜನರೇಟರ್ ವ್ಯಾನ್ ಅಲ್ಲಾದ್ರೂ ನಿದ್ದೆ ಮಾಡ್ತಾರೆ. ಬಹಳ ದೊಡ್ಡ ವೀಕ್ನೆಸ್ ದರ್ಶನ್ಗಿರೋದೇನು ಅಂದ್ರೆ ಸೌಂಡ್ ಇಲ್ಲ ಅಂದ್ರೆ ನಿದ್ದೆ ಬರಲ್ಲ. ಅದು ದರ್ಶನ್ ಅವರು ನೀನಾಸಮಲ್ಲಿ ಅಲ್ಲೋಗಿ ತರಬೇತಿ ತಗೋಬೇಕಾದ್ರೆ ಆದಂತ ಒಂದು ಬ್ಯೂಟಿಫುಲ್ ಇನ್ಸಿಡೆನ್ಸ್ ಇದೆ. ಅವ್ರ ಫ್ರೆಂಡ್ ಗಳಿಗೆ ಜಗಳ ಆಡೋದಕ್ಕೆ ಬಿಟ್ಟು ಮಲಗ್ತಾ ಇದ್ದ, ಅದನ್ನ ದಯವಿಟ್ಟು ಕೇಳಿ. ಇಲ್ಲ, ನಾನು ಆಕ್ಚುಲಿ ನೀನಾಸಮ್ಗೆ ನಾನು ಹೋದಾಗ ಫಸ್ಟ್ ಎಂಟ್ರಿ ನಾನೇ ಅಲ್ಲಿಗೆ. ಎಲ್ಲ ಫುಲ್ ಟ್ರಂಕು ಗಿಂಕ್ ಎಲ್ಲ ಹತ್ಕೊಂಡು ಹೋದ್ವಿ. ನನ್ ಜೊತೆಗೆ ಆಕ್ಚುಲಿ ಪ್ರಶಾಂತ್ ಅಂತ ಬೆಂಗಳೂರು ಅವನು, ಸೌಂಡ್ ಬಂದ್ ರೂಮ್ಮೆಂಟ್ ಅದಾದ್ಮೇಲೆ ಯೋಗಿ ಅಂತ ಇನ್ನೊಬ್ಬ. ಸೊ ಇವರಿಬ್ರು ಹೆಂಗೆ ಅಂದ್ರೆ ಅವ್ನ್ ಪ್ರಶಾಂತ್ ದೇವ್ರಿದೆ ಇಲ್ಲ ಅಂತ ಹೇಳಿ, ಅವ್ನ್ ಯೋಗಿ ದೇವ್ರಿದಾನೆ ಅಂತ ಹೇಳಿ. ನಾನು ಒಂದು ಟೇಪ್ ರೆಕಾರ್ಡ್ ತಗೊಂಡೋಗಿದ್ದೆ. ಅಪ್ಪಿ ತಪ್ಪಿ ಒಂದ್ಸಲಿ ಕರೆಂಟ್ ತೆಗ್ದ್ಬಿಡೋರು, ಯಾವಾಗ್ಲೂ ಒಂದು ಕ್ಯಾಸೆಟ್ ಹಾಕ್ಬಿಟ್ಟು ನಾನು ನಿದ್ದೆ ಮಾಡುವ ಯಾವಾಗ್ಲೂ. ಸೊ ಒಂದೊಂದ್ಸಲಿ ಕರೆಂಟ್ ಹೋದಾಗ ಯಾರನ್ನ ಮಾತಾಡ್ತಿರ್ಬೇಕಲ್ಲ, ಅವ್ರಿಬ್ರಿಗೂ ಜಗಳ ಹತ್ತಿಸ್ಬಿಟ್ಟು ನಾನು ನಿದ್ದೆ ಮಾಡುವ ಯಾವಾಗ. ಅವ್ರಿಬ್ರು ಜಗಳ ಆಡಿ ಕೊನೆಗೆ ಆಮೇಲೆ ಅವ್ರಿಬ್ರು ಎದರ್ಸೋರ್ ನನ್ನ ಓದ್ಬಿಟ್ಟು ನೋಡ್ ನಮ್ಮಿಬ್ರು ಜಗಳ ಮಾಡಕ್ ಬಿಟ್ಬಿಟ್ಟು ಇವ್ನ್ ಮನ್ಗೋನೆ ಅಂತ ಹೇಳಿ. ಆತರ ಇನ್ನೊಂದು ಬಹಳ ಇಷ್ಟ ಆಗೋದು ದರ್ಶನ್ಗೆ ಪ್ರಾಣಿಗಳು. ಈ ಪ್ರಾಣಿಯ ಒಲವು ಎಲ್ಲಿಂದ ಶುರು ಆಯ್ತು? ಅದು ಅಪ್ಪನಿಂದ, ಚಿಕ್ಕ ವಯಸ್ಸಿಂದ ಇತ್ತು ಅದು. ಚಿಕ್ಕ ವಯಸ್ಸಿಂದ. ಮೈಸೂರು ಝೂ ಅಲ್ಲಿ ಒಂದು ಪ್ರಾಣಿಯನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ? ಎರಡು, ಒಂದು ಎಲಿಫೆಂಟ್, ಆಮೇಲೆ ಇನ್ನೊಂದು ಒಂದು ಹುಲಿ. ಹುಲಿ. ಅಲ್ಲಿ ಹೆಸರು ಚೆನ್ನಾಗಿ ಇಟ್ಟಿದ್ದಾರೆ. ಅಲ್ಲಿ ಒಂದು ಸಿಂಹಕ್ಕಲ್ಲ ಹೆಸರಿಟ್ಟಿರೋದು? ಹುಲಿಗೆ ಅಲ್ಲ, ಸಿಂಹಕ್ಕ. ಅದೊಂದು ಚೆನ್ನಾಗಿತ್ತು. ಅದೇನು ಅಂದ್ರೆ ಗಂಡು ಹುಲಿಗೆ ದರ್ಶನ್ ಅಂತ ಹೆಸರು, ಹೆಣ್ಣು ಹುಲಿಗೆ ರಕ್ಷಿತಾ ಅಂತ ಹೆಸರು. ಸಿಂಹಕ್ಕಪ್ಪ, ಸಿಂಹಕ್ಕೆ. ನಾನು ಹೋಗಿ ನೋಡ್ತೀನಿ, ಇದೇನಿದು ದರ್ಶನ್ ರಕ್ಷಿತಾ ಅಂತ ಹಾಕಿದ್ದಾರೆ ಅಂತ. ಬೆಸ್ಟ್ ಜೋಕ್ ಅಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ಬಂದಿದ್ದು. ಹೇಳಿ ದಯವಿಟ್ಟು. ನಾನು ಹೇಳ್ಬಿಡ್ಲಾ? ನ್ಯೂಸ್ ಪೇಪರ್ ಅಲ್ಲಿ ದರ್ಶನ್ ರಕ್ಷಿತಾಗೆ ಮಗು ಆಗಿದೆ ಅಂತ. ಅಯ್ಯೋ ರಾಮ, ಏನಿದು ಅಂತಂದ್ರೆ ಅಲ್ಲಿರೋ ಹುಲಿಗಳ ಹೆಸರು ದರ್ಶನ್ ರಕ್ಷಿತಾ ಅನ್ಬಿಟ್ಟು. ಮೋಸ್ಟ್ ಅಮೇಸಿಂಗ್. ದರ್ಶನ್ಗೆ ಆಕ್ಚುಲಿ ನಾನು ಮೊನ್ನೆ ಫೋನ್ ಮಾಡಿ ಹೇಳಿದೆ, ಕನ್ಸಲೆಲ್ಲ ಬಂದ್ಬಿಡ್ತು ಕಣೋ ಅಂತ. ಫೇವ್ರೆಟ್ ಡಿಶ್ ಯಾವ್ದು ಗೊತ್ತಾ? ಯಾವ್ದು? ಚಾಕ್ಣ. ಮೊನ್ನೆ ಬೆಳಗ್ಗೆ ಹಿಂಗೆ ಫೋನ್ ಮಾಡಿ ಚಾಕಣ ಅಂದಾಗ ಎಷ್ಟೋ ಜನಕ್ಕೆ ಅರ್ಥ ಆಗ್ಲಿಲ್ಲ. ಅದು ಚಾಕಣ ಅಂದ್ರೆ ಗೊತ್ತಿಲ್ವಾ? ಯು ಡೋಂಟ್ ನೋ ಚಾಕಣ? ಇಲ್ಲ, ಅದನ್ನ ಆಕ್ಚುಲಿ ನಾವು ತುಂಬಾ ಪಕ್ಕಾ ಲೋಕಲ್ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ನಾವು ಚಾಕಣ ಅಂತ ಹೇಳ್ತೀವಿ. ಸ್ವಲ್ಪ ಈಗ ಹೈ ಸ್ಟ್ಯಾಂಡರ್ಡ್ ಎಲ್ಲ ಸ್ವಲ್ಪ ಕ್ವಾಲಿಟಿ ಇದ್ರಲ್ಲಿ ಇಟ್ಸ್ ಕ್ವೈಟ್ ನ್ಯಾಚುರಲ್. ಇಂಡಿಯನ್ ಬಾಬಿಕ್ಯೂ ಅಂದ್ರೆ ಎಲ್ರಿಗೂ ಅರ್ಥ ಆಯ್ತಾ ಈಗ? ಏನೋ ಬಾಬಿಕ್ಯೂ? ಅದನ್ನ ಕಲಾಸಿಪಾಳ್ಯಾಗ ಹೋಗ್ಬಿಟ್ಟು ಅಲ್ಲಿ ಬಾಬಿಕ್ಯೂ ಅಂದ್ರೆ ಕೊಡಲ್ಲ. ನೀವು ಚಾಕಣ ಅಂತಂದ್ರೆ ಅಲ್ಲಿ ಕೊಡ್ತಾರ ಅದನ್ನ. ಇಲ್ಲ, ಯೂಶಲಿ ನಾವೆಲ್ಲೇ ಸೇರಿದ್ರು, ನಾವೆಲ್ಲೇ ಪಾರ್ಟಿಗಳು ಮಾಡಿದ್ರು ಕೂಡ ಅದೊಂದು ಸಪರೇಟ್ ಕೌಂಟ್ರೇ ಇರುತ್ತೆ ನಮ್ಮ ಹತ್ರ, ಚಾಕಣ ಪಾರ್ಟಿ. ಎಷ್ಟೋ ಜನ ಈಗ ನಮ್ಮ ಗ್ರೂಪ್ ಅಲ್ಲಿ ಅದೆಲ್ಲ ನಾನ್ ತಿನ್ನಲ್ಲಪ್ಪ ಹಂಗೆ ಅಂತ. ಈಗ